ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲದಾಗಿ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಗೌರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂತಹ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ವೀಕ್ಷಕರ ಪರವಾಗಿ ಕೂಡ ತಮಗೆ ಗೌರಿ ಹಬ್ಬದ ಶುಭಾಶಯಗಳು. ಇನ್ನು ಈ ಹಬ್ಬದ ಆಚರಣೆ ಯಾವ ರೀತಿ ಇರಬೇಕಾಗತ್ತೆ, ಈ ಹಬ್ಬದ ವಿಶೇಷತೆ ಏನು, ಇದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಖಂಡಿತ. ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶೇಷವಾಗಿ ನಾವು ಇವತ್ತಿನ ದಿನ ಗೌರಿ ಹಬ್ಬವನ್ನು ಮಾಡ್ತೀವಿ. ಅಂದರೆ ಕೆಲವರಿಗೆ ಗೌರಿ ಇಡೋ ಪದ್ಧತಿ ಇರುತ್ತೆ, ಕೆಲವರಿಗೆ ಪದ್ಧತಿ ಇರಲ್ಲ. ಯಾರಿಗೆ ಪದ್ಧತಿ ಇರಲ್ಲ ಅವರು ಗೌರಿ ಎಲ್ಲಿಟ್ಟಿರ್ತಾರೆ ಅವ್ರ ಮನೆಗೆ ಹೋಗಿ ಗೌರಿಗೆ ಪೂಜೆಯನ್ನು ಮಾಡಿ ಬಾಗಿನವನ್ನು ಕೊಟ್ಟು ಬರ್ತಾರೆ. ಇದು ಎಲ್ಲ ಪಂಗಡಕ್ಕೂ ಬರಲ್ಲ. ಗೌರಿ ಪೂಜೆಯನ್ನು ಕೆಲವರಿಗೆ ಪಂಗಡಕ್ಕೆ ಮಾತ್ರ ಬಹಳ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತೀವಿ ಗೌರಿಯನ್ನು. ಗೌರಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಗೌರಿಗೆ ಏನು ಕೊಡ್ತಾರೆ ಅಂದರೆ ಬಾಗಿನವನ್ನು ಕೊಡ್ತಾರೆ. ಅಂದರೆ ತಾಯಿಗೆ ಬಾಗಿನವನ್ನು ಅರ್ಪಣೆ ಅಂತ. ಫಸ್ಟು ಯಾರಿಗೆ ಕೊಡಬೇಕು ಅನ್ನೋದನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಾಗಿನ ಇಟ್ಟಿದ್ದೀವಿ ಗುರುಗಳೇ, ಬಾಗಿನವನ್ನು ಕೊಡ್ತಾ ಇದ್ದೀವಿ ಅಂತಾರೆ. ಯಾವತ್ತೂ ಬಾಗಿನವನ್ನು ಇಟ್ಟಾಗ ನೀವು ಯಾರಿಗೆ ಕೊಡಬೇಕು ಅನ್ನೋದನ್ನು ತಿಳ್ಕೊಬೇಕು. ಇವಾಗ ಹಿಂದಿನ ಕಾಲದಲ್ಲಿ ಹಿರಿಯವರು ಇದ್ದವರು ತಿಳ್ಕೊಂಡಿರೋರು ಕೊಡೋರು. ಇವಾಗ ಯಾರು ಹಿರಿಯರೇ ಇಲ್ಲ ಅಂದಾಗ ಅವ್ರಿಗೆ ಹೆಂಗೆ ಮನಸ್ಸು ತೋಚುತ್ತೋ ಹಂಗೆ ಮಾಡಿಬಿಡ್ತಾರೆ. ನಮಗಿಂತ ದೊಡ್ಡವರಿಗೆ ಕೊಡ್ಬೋದು. ಹಂಗಲ್ಲ. ಫಸ್ಟು ತಾಯಿಗೆ ಬಾಗಿನವನ್ನು ಕೊಡಬೇಕು. ನಿಮ್ಮ ತಾಯಿಗೆ ಒಂದು, ಗೌರಿಗೆ ಒಂದು, ತಾಯಿಗೆ, ತದನಂತರ ಬೇರೆಯವ್ರಿಗೆ, ಬೇರೆ ಮುತ್ತೈದೆಯರು ಬಂದಿರ್ತಾರಲ್ಲ ಅವ್ರಿಗೆ. ತಾಯಿ ಬರೋಕ್ಕಾಗಲ್ಲ, ತುಂಬ ದೂರದಲ್ಲಿರ್ತಾರೆ ಅಂದಾಗ ಏನು ಮಾಡೋದು ಗುರುಗಳೇ? ತಾಯಿ ಸಮಾನ ಆದವರು ಕೊಟ್ಬಿಡ್ಬೋದಾ? ಇಲ್ಲ. ತಾಯಿ ಹೆಸರು ಹೇಳಿ ಅಕ್ಷತೆಯನ್ನು ತಗೊಂಡು ಒಂದು ಉದ್ದ ನೀರು ಹಾಕಿ ಆ ಬಾಗಿನದ ಮೇಲೆ ಬಿಡಬೇಕು. ತಾಯಿಗೆ ಸಮರ್ಪಣೆ ಆಯಿತು ಅಂತ. ತದನಂತರವೇ ನೀವು ಬೇರೆಯವ್ರಿಗೆ ಕೊಡಬೇಕು. ತಾಯಿ ಬಾಗಿನ ಯಾವುದು ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಅದನ್ನು ನಿಮಗೆ ತಾಯಿ ಕೊಡಬೇಕು. ತಾಯಿ ಬರೋಕ್ಕಾಗಲ್ಲ, ಇಲ್ಲ ಇನ್ನೊಂದು ದಿನ ಬರ್ತಾರೆ, ಇಲ್ಲ ನೀವೇ ಹೋಗಿ ಕೊಡ್ತೀರಾ, ಏನೋ ಒಂದು ದೂರ ಊರಲ್ಲಿದ್ದಾರೆ ಅಂದಾಗ ಅವ್ರ ಹೆಸರು ಹೇಳಿ ಅದನ್ನು ತಾಯಿ ಹತ್ರನೇ ಇಡಬೇಕು. ತದನಂತರವೇ ಬೇರೆ ಮುತ್ತೈದರಿಗೆ ನೀವು ಬಾಗಿನವನ್ನು ಸಮರ್ಪಣೆ ಮಾಡಬೇಕು. ಮತ್ತು ಗೌರಿ ಅಂದಾಗ ಏನು ಅಂದರೆ ಗೌರಿಗೆ ಬಹಳ ವಿಶೇಷವಾದ ಒಂದು ಹೂವು ಇದೆ. ಯಾರಿಗಾರು ಗೊತ್ತಾ? ಯಾವುದು ಗುರುಗಳೇ? ಪಾರಿಜಾತ. ಪಾರಿಜಾತ. ಗೌರಿ ಹಬ್ಬದಲ್ಲಿ ಪಾರಿಜಾತ ಸಮರ್ಪಣೆ ಮಾಡಿದಾಗ ಗೌರಿಗೆ ಪೂರ್ಣವಾದ ಪೂಜೆ ಸಲ್ತು ಅಂತ. ಅದಕ್ಕೋಸ್ಕರವಾಗಿ ಪಾರಿಜಾತ ಗಿಡದಲ್ಲಿ ಕಿತ್ಕೊಂಡ್ಬಂದರೆ ಪ್ರಯೋಜನ ಇಲ್ಲ, ನೆಲದಲ್ಲಿ ಬಿದ್ದಿರಬೇಕು. ಅದನ್ನು ನೀವು ಹಾರಿಸಿ ತಂದು ತದನಂತರ ಅದನ್ನು ಪ್ರೋಕ್ಷಣೆಯನ್ನು ಮಾಡಿ ಗೌರಿಗೆ ಸಮರ್ಪಣೆ ಮಾಡಬೇಕು. ಗಿಡದಲ್ಲಿ ಇದ್ದ ಪಾರಿಜಾತಕ್ಕೆ ಪೂಜೆಯ ಫಲ ಸಿಕ್ಕಲ್ಲ. ಅದಕ್ಕೆ ಕೆಳಗಡೆ ಬಿದ್ದಿರುತ್ತೆ ಹೂವು. ಪಾರಿಜಾತ ಗಿಡ ನೋಡಿದ ತಕ್ಷಣ ನೀವು ನೋಡ್ಬೋದು, ಕೆಳಗಡೆ ಎಷ್ಟೊಂದು ಹೂವು ಬಿದ್ದಿರುತ್ತೆ, ಅದನ್ನೆಲ್ಲ ಆರಿಸ್ಕೊತಾ ಇರ್ತಾರೆ. ಅವತ್ತಿನ ದಿನ ವಿಶೇಷವಾಗಿ ಸ್ವರ್ಣ ಗೌರಿ ಅಂತ ನಾವು ಕರಿತೀವಿ. ಸ್ವರ್ಣ ಅಂದರೆ ಏನು ಹೇಳಿ? ಚಿನ್ನ. ಚಿನ್ನ. ಆ ಚಿನ್ನಕ್ಕೆ ಸಮಾನವಾದದ್ದು ಪಾರಿಜಾತ ಹೂವು ನಾವು ಹೇಳ್ತೀವಿ. ಅದಕ್ಕೋಸ್ಕರವಾಗಿ ಆ ಪರಿಮಳವಾದ ಪಾರಿಜಾತವನ್ನು ತಾಯಿಗೆ ಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿ ತಾಯಿ ಸಮಾನರಾದವರಿಗೆ ಬಾಗಿನವನ್ನು ಕೊಟ್ಟಾಗ ಸ್ವರ್ಣಗೌರಿಯ ಪೂರ್ಣ ಅನುಗ್ರಹ ಸಿಕ್ಕುತ್ತೆ. ಮತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸ್ವರ್ಣಗೌರಿಗೆ ನೀವೆಲ್ಲ ಏನು ಗೆಜ್ಜೆ ವಸ್ತ್ರವನ್ನು ಹಾಕ್ತೀರ ಅಲ್ವಾ? ಗೌರಿಯನ್ನು ನಾವು ವಿಸರ್ಜನೆಯನ್ನು ಮಾಡಬೇಕಾದ್ರೆ ಆ ಗೆಜ್ಜೆ ವಸ್ತ್ರವನ್ನು ತಗೊತೀವಿ. ಅದೇ ಗಂಡು ಮಕ್ಕಳು ಗಣಪತಿಗೆ ಜನಿವಾರವನ್ನು ಧಾರಣೆ ಮಾಡಿರ್ತಾರೆ. ನಾವು ವಿಸರ್ಜನೆಯನ್ನು ಮಾಡಬೇಕಾದ್ರೆ ಜನಿವಾರವನ್ನು ತಗೊತೀವಿ. ಜನಿವಾರವನ್ನು ತಗೊಂಡವರು ಏನು ಮಾಡ್ತಾರೆ ಹೇಳಿ? ಅವರ ಮಕ್ಕಳಿಗೋ ಇಲ್ಲ ಅವರು ಅದನ್ನು ಧಾರಣೆ ಮಾಡ್ತಾರೆ. ಗೆಜ್ಜೆ ವಸ್ತ್ರ ತೊಗೊಂಡು ನೀವೇನು ಮಾಡ್ತೀರಾ? ನೀರಲ್ಲೇ ಹಾಕ್ಬಿಡ್ತಾರೆ. ಅದನ್ನು ತಿಳ್ಕೋಬೇಕು. ಯಾಕೆ ಅಂದರೆ ಗೆಜ್ಜೆ ವಸ್ತ್ರವನ್ನು ನೀವು ತಗೊಂಡ ಮೇಲೆ ಅದರ ಒಂದು ಎಸಳನ್ನು ನಿಮ್ಮ ತಾಳಿಗೆ, ತಾಳಿ ಕಂಬಿ ಬರುತ್ತಲ್ವ, ಅದಕ್ಕೆ ಕಟ್ಟಬೇಕು. ಅದು ಸೌಮಂಗಲ್ಯತನವನ್ನು ಕೊಡ್ತಾಳೆ ಸ್ವರ್ಣಗೌರಿ. ಅದಕ್ಕೋಸ್ಕರ ಆ ಗೆಜ್ಜೆ ವಸ್ತ್ರಕ್ಕೆ ಅಷ್ಟು ಮಹತ್ವ ಇದೆ.
ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಗೆಜ್ಜೆ ವಸ್ತ್ರ 16 ಎಳೆ ಹಾಕಬೇಕು, 9 ಎಳೆ ಹಾಕಬೇಕು, 32 ಎಳೆ ಹಾಕಬೇಕು ಅಂತ ಹಾಕ್ತೀರಾ. ಇಷ್ಟೇ ಪರ್ಟಿಕ್ಯುಲರ್ ಹೋಗಿ ಗಂದಿಗೆ ಅಂಗಡಿಲಿ ನೀವು ಕೇಳಿ ಪಡೆದು ಗೆಜ್ಜೆ ವಸ್ತ್ರವನ್ನು ಹಾಕ್ತಾರೆ. ಈಗಿನವ್ರು ಯಾರು ಗೆಜ್ಜೆ ವಸ್ತ್ರವನ್ನು ಮಾಡೋದೇ ಇಲ್ಲ. ಮನೇಲಿ ಹಿರಿಯರಿದ್ದರೆ ಅವ್ರು ಕೂತ್ಕೊಂಡು ಮಾಡಿ ಕೊಡೋರು, ಗೌರಿಗೆ ಹಾಕಮ್ಮ ಅಂತ. ಅದನ್ನು ನೀವು ಈ ಯಾರಿಗೆ ವಿಶೇಷವಾಗಿ ಅನಂತ ಪದ್ಮನಾಭ ವ್ರತ ಬರುತ್ತಲ್ವಾ, ಅನಂತ ಪದ್ಮನಾಭ ವ್ರತದಲ್ಲಿ ನಾವು ಅನಂತನ ದಾರವನ್ನು ಧಾರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಈ ಗೌರಿ ಪೂಜೆಯಲ್ಲಿ ಹೆಣ್ಣು ಮಕ್ಕಳು ಮುತ್ತೈದೆಯರು ಆ ಗೆಜ್ಜೆ ವಸ್ತ್ರವನ್ನು ತಮ್ಮ ತಾಳಿಗೆ ಧಾರಣೆಯನ್ನು ಮಾಡಿದಾಗ ಮುಂದಿನ ವರ್ಷದವರೆಗೂ ಆ ಗೆಜ್ಜೆ ವಸ್ತ್ರ ಅದರಲ್ಲೇ ಇರುತ್ತೆ. ಎಷ್ಟೋ ಜನನ ನಾವು ನೋಡಿದ್ದೀವಿ. ಯಾಕಂದರೆ ನಮ್ಮ ತಾಯಿ ಅವರ ಒಂದು ಮಾಂಗಲ್ಯದಲ್ಲೂ ಅದು ಇರುತ್ತೆ, ನಾವು ನೋಡಿದ್ದೀವಿ. ಹಾಗಾಗಿ ದಯವಿಟ್ಟು ಯಾರು ತಿಳಿದಿರಲ್ಲ ಅದನ್ನು ಮಾಡಿ. ನಿಮ್ಮ ಸೌಮಂಗಲ್ಯತನ ತಾಯಿ ಸದಾ ಕಾಪಾಡಿರುತ್ತಾಳೆ. ಅದಕ್ಕೋಸ್ಕರವಾಗಿ ಗೌರಿ ಪೂಜೆಗೆ ಅಷ್ಟು ಪ್ರಾಮುಖ್ಯ. ನೇಮದಿಂದ ನಿಷ್ಠೆಯಿಂದ ಮನೆಯ ಹೆಣ್ಣು ಮಕ್ಕಳು ಗೌರಿ ಪೂಜೆಯನ್ನು ಮಾಡಿ ತಾಯಿಗೆ ಬಾಗಿನವನ್ನು ಕೊಟ್ಟಾಗ ಆ ನನ್ನ ಸ್ವರ್ಣಗೌರಿಯ ಪೂರ್ಣ ಅನುಗ್ರಹ ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಕ್ಕುತ್ತೆ. ಖಂಡಿತ ಗುರುಗಳೇ, ಸ್ವರ್ಣಗೌರಿಯ ಆಚರಣೆ ಯಾವ ರೀತಿ ಇರಬೇಕು, ಇನ್ನು ಬಾಗಿನವನ್ನು ನಾವು ಯಾರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇವತ್ತಿನ ಸ್ವರ್ಣಗೌರಿ ರಥದ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.